ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟೋಲ್ಡ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ that India does not and will never accept third party mediation on issues like Operation Sindhur, rejecting Trump's claim that he stopped a war between India and Pakistan. ಏನ್ ಹೇಳ್ತಾ ಇದ್ದಾರೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಇದ್ದಾರಲ್ವಾ ಡೊನಾಲ್ಡ್ ಟ್ರಂಪ್, ಅವ್ರಿಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಭಾರತ ಈಗ ಯಾವುದೇ ಒಂದು ಘಟನೆಗಳಾಗಿರಬಹುದು, ಆಪರೇಷನ್ ಸಿಂಧೂರ್ ಆಯ್ತು, ಇಂತಹ ಸಂದರ್ಭದಲ್ಲಿ ಮೂರನೇ ಪಕ್ಷ ಅಂತಂದ್ರೆ ಬೇರೆ ಯಾವುದೋ ಒಂದು ದೇಶ ಬಂದು ಮಧ್ಯಸ್ಥಿಕೆ ವಹಿಸುವುದನ್ನ ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಟ್ರಂಪ್ ಅವ್ರು ಏನ್ ಹೇಳಿದ್ರು, ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಯುದ್ಧವನ್ನ ನಾನು ನಿಲ್ಲಿಸಿದ್ದೇನೆ ಅಂತ ಟ್ರಂಪ್ ಅವ್ರು ಹೇಳ್ತಾ ಇದ್ರು. ಅವರ ಹೇಳಿಕೆಯನ್ನ ಮೋದಿ ಅವರು ತಳ್ಳಿ ಹಾಕಿದ್ದಾರೆ. ಇಲ್ಲೊಂದು ಟರ್ಮ್ ಬಂದಿದೆ ನೋಡ್ಕೊಳ್ಳಿ, ಮೀಡಿಯೇಷನ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್. ಏನಿದು ಮೀಡಿಯೇಷನ್ ಅಂತಂದ್ರೆ, ಮೀಡಿಯೇಷನ್ ಇಸ್ ಅ ಡಿಪ್ಲೊಮ್ಯಾಟಿಕ್ ಮೆಥಡ್. ಇದೊಂದು ರಾಜತಾಂತ್ರಿಕವಾದಂತಹ ಒಂದು ವಿಧಾನ. ಏನ್ ಮಾಡ್ತಾರೆ ಇದರಲ್ಲಿ, ವೇರ್ ಅ ಥರ್ಡ್ ಪಾರ್ಟಿ ಹೆಲ್ಪ್ಸ್ ಟೂ ಕಂಟ್ರೀಸ್ ರಿಸಾಲ್ವ್ ಡಿಸ್ಪ್ಯೂಟ್ಸ್. ಈಗ ಎ ಮತ್ತೆ ಬಿ ಅಂತ ಎರಡು ದೇಶಗಳಿದೆ, ಎರಡರ ನಡುವೆ ಕೆಲವು ಜಗಳಗಳಾಗಿರಬಹುದು, ಸಂಘರ್ಷಗಳು ಆಗಿರಬಹುದು. ಈಗ ಮೂರನೇ ಯಾವುದೋ ಒಂದು ಸಿ ಅನ್ನುವಂಥ ದೇಶ ಬಂದು ಮಧ್ಯಸ್ಥಿಕೆ ವಹಿಸೋದು, ಈ ಜಗಳವನ್ನ ತಾನು ಬಿಡಿಸ್ತೇನೆ ಅಂತ ಬರೋದು. ಇಂಡಿಯಾ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ಮೇಂಟೈನ್ಡ್ ಅ ನೋ ಥರ್ಡ್ ಪಾರ್ಟಿ ಮೀಡಿಯೇಷನ್ ಪಾಲಿಸಿ ಆನ್ ಬೈಲ್ಯಾಟ್ರಲ್ ಇಶ್ಯೂಸ್ ಲೈಕ್ ಕಾಶ್ಮೀರ್ ಇನ್ ಲೈನ್ ವಿತ್ 1972 ಶಿಮ್ಲಾ ಅಗ್ರಿಮೆಂಟ್. ಭಾರತ 1972ರ ಶಿಮ್ಲಾ ಒಪ್ಪಂದದ ಪ್ರಕಾರ ಯಾವುದೇ ಒಂದು ದ್ವಿಪಕ್ಷೀಯ ವಿವಾದಗಳಿರಬಹುದು, ಎರಡು ದೇಶಗಳ ನಡುವಿನ ವಿವಾದವನ್ನ ಪರಿಹರಿಸಲಿಕ್ಕೆ ಮೂರನೇ ದೇಶ ಬರಬಾರ್ದು ಅಂತ ಭಾರತ ಅದನ್ನ ಮೊದಲೇ ಶಿಮ್ಲಾ ಒಪ್ಪಂದದಲ್ಲಿ ಅದನ್ನ ಆ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ. ಅದೊಂದು ರಾಜತಾಂತ್ರಿಕ ವಿಧಾನ ಅಂತ ನೆನಪಿಟ್ಕೊಳ್ಳಿ. ಮೀಡಿಯೇಷನ್ ಅಂತಂದ್ರೆ ಏನು ಅಂತ ಗೊತ್ತಿರಬಹುದು, ಹಾಗಾಗಿ ಇನ್ನೊಂದ್ಸಾರಿ ನೋಡ್ಕೊಳ್ಳಿ. ಇದಾದ ನಂತರ ಮುಂದಿನ ವಿಷಯ, ರೀಸೆಂಟ್ G7 ಸಮ್ಮಿಟ್ ಇನ್ ಕೆನಡಾದಲ್ಲಿ ಆಗ್ತಾ ಇರುವಂತಹ G7 ಶೃಂಗಸಭೆ ವಾಸ್ ಮಾರ್ಕ್ಡ್ ಬೈ ಇಂಟರ್ನಲ್ ಡಿವಿಷನ್. ಅಂತಂದ್ರೆ ಆಂತರಿಕ ಭಿನ್ನಾಭಿಪ್ರಾಯಗಳು ಎದುರಾಗುತ್ತೆ ಅದರಲ್ಲಿ. ಲ್ಯಾಕ್ ಆಫ್ ಕನ್ಸೆನ್ಸಸ್ ಅಂತಂದ್ರೆ ಒಮ್ಮತದ ಕೊರತೆ. ಕನ್ಸೆನ್ಸಸ್ ಅಂತಂದ್ರೆ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರೋದು, ಆದ್ರೆ ಇಲ್ಲಿ ಅಂತಹ ನಿರ್ಧಾರಗಳು ಕಂಡು ಬಂದಿಲ್ಲ. ಆನ್ ಮೇಜರ್ ಗ್ಲೋಬಲ್ ಕಾನ್ಫ್ಲಿಕ್ಟ್, ದೊಡ್ಡ ದೊಡ್ಡ ಜಾಗತಿಕ ಸಂಘರ್ಷಗಳು ಆಗ್ತಾ ಇರೋದ್ರ ಬಗ್ಗೆ ಅಲ್ಲಿ ಒಮ್ಮತ ಮೂಡಲಿಲ್ಲ. ಅಂಡ್ ಮಿನಿಮಲ್ ಗೇನ್ಸ್ ಫಾರ್ ಇಂಡಿಯಾ, ಇನ್ನು ಭಾರತಕ್ಕೆ ಹೇಳಿಕೊಳ್ಳುವಂತ ಲಾಭಗಳು ಏನೂ ಆಗಲಿಲ್ಲ. ಪ್ರಾಂಪ್ಟಿಂಗ್ ಕಾಲ್ಸ್ ಟು ರೀಅಸೆಸ್ ದಿ ವ್ಯಾಲ್ಯೂ ಆಫ್ ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ ಸಚ್ ಸಮ್ಮಿಟ್ಸ್. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಇಂತಹ ಸಮ್ಮಿಟ್ಗಳಲ್ಲಿ, ಇಂತಹ ಶೃಂಗಸಭೆಗಳಲ್ಲಿ ಭಾಗವಹಿಸೋದು ಒಳ್ಳೆಯದಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಈಗ. ಇನ್ನು G7 ಗ್ರೂಪ್ ಬಗ್ಗೆ ನಾನು ಕೆಲವು ದಿನಗಳ ಹಿಂದೆ ಹೇಳಿದ್ದೆ. G7 ಅಂತಂದ್ರೆ ಏನು, ಗ್ರೂಪ್ ಆಫ್ 7. ಅಲ್ಲಿ ಡೆವಲಪ್ಡ್ ಕಂಟ್ರೀಸ್ಗಳಿರುತ್ತೆ, ಅಂತಂದ್ರೆ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಎಕಾನಮೀಸ್. ಉದಾಹರಣೆಗೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಎಲ್ಲಾ ದೇಶಗಳು ಅಲ್ಲಿ ಬರುತ್ತೆ. ಅಂಡ್ ದ US ಫೋಕಸ್ಡ್ ಆನ್ ಗ್ಲೋಬಲ್ ಎಕನಾಮಿಕ್ ಗವರ್ನೆನ್ಸ್. ಅಲ್ಲಿ ಮುಖ್ಯವಾಗಿ US ಇದೆ. ಈ ಎಲ್ಲ ದೇಶಗಳು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ, ಎಕನಾಮಿಕ್ ಗವರ್ನೆನ್ಸ್, ಆರ್ಥಿಕತೆಯ ಕಡೆ ಮುಖ್ಯವಾದ ಗಮನವನ್ನು ಇಟ್ಕೊಳ್ಳುತ್ತವೆ. ಮತ್ತೆ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಡೆವಲಪಿಂಗ್ ಪವರ್ಸ್ ಲೈಕ್ ಇಂಡಿಯಾ ಆರ್ ಚೀನಾ. ಈ G7 ನಲ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳು, ಉದಾಹರಣೆಗೆ ಇಂಡಿಯಾ, ಚೀನಾದಂತಹ ದೇಶಗಳು ಇರೋದಿಲ್ಲ. ಇನ್ನು ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ಅನ್ನುವಂಥ ಒಂದು ಟರ್ಮ್ ಬಂದಿದೆ. ಏನಿದು ರಿಪ್ರೆಷನ್ ಅಂತಂದ್ರೆ, ಇದು ದಮನ ಅಂತ ಕರಿತೇವೆ. ದಮನ ಅಂತಂದ್ರೆ ರಿಪ್ರೆಸ್ ಮಾಡೋದು, ಸಪ್ರೆಸ್ ಅಂತ ನೀವು ಕೇಳಿರಬಹುದು. ಅದೇ ರೀತಿ ರಿಪ್ರೆಸ್ ಅಂತಂದ್ರೆ ದಮನ. ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ರೆಫರ್ಸ್ ಟು ಆಕ್ಷನ್ ಬೈ ಅ ಕಂಟ್ರಿ. ಒಂದು ದೇಶ ಕೈಗೊಳ್ತಾ ಇರುವಂತ ಕೆಲವು ಕ್ರಮಗಳಲ್ಲಿ ಈ ಒಂದು ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ಅನ್ನೋದು ಬರುತ್ತೆ. ಈಗ ಏನ್ ಮಾಡುತ್ತೆ ಆ ಕಂಟ್ರಿ ಅಂತಂದ್ರೆ, ಟು ಸೈಲೆನ್ಸ್ ಆರ್ ಟಾರ್ಗೆಟ್ ಡಿಸ್ಎಂಟರ್ಸ್ ಅಂಡ್ ಆಕ್ಟಿವಿಸ್ಟ್ ಬಿಯಾಂಡ್ ಇಟ್ಸ್ ಬಾರ್ಡರ್ಸ್. ಅಂತಂದ್ರೆ ಆ ಒಂದು ದೇಶದ ಗಡಿ ಆಚೆಗೆ ಕೆಲವರು ಭಿನ್ನಮತೀಯರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ಅಥವಾ ಯಾವುದೇ ಒಂದು ಸಂಘಟನೆಗಳು ಇರಬಹುದು. ಅವರನ್ನ ಸುಮ್ಮನಿಸ್ಲಿಕ್ಕೆ, ಅವರ ಧ್ವನಿಯನ್ನ ನಿಶ್ಶಬ್ದಗೊಳಿಸ್ಲಿಕ್ಕೆ ಒಂದು ದೇಶ ಕೈಗೊಳ್ಳುವಂತಹ ಕ್ರಮಗಳು, ಅದಕ್ಕೆ ಅಂತಾರಾಷ್ಟ್ರೀಯ ದಮನ ಅಂತ ಕರೀತಾರೆ. ಈಗ G7 ಸಂದರ್ಭದಲ್ಲಿ TNR ಅಂತಂದ್ರೆ ಮೇಲ್ಗಡೆ ಕೊಟ್ಟಿದೀವಲ್ವ, ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ಅಂತ, ಇದು ಕೆಲವೊಂದು ಅಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಯಾಕಂತಂದ್ರೆ ಕೆನಡಾ ಪಾಸ್ಟ್ ಅಕ್ಯುಸೇಷನ್ ಅಗೇನ್ಸ್ಟ್ ಇಂಡಿಯಾ, ಚೀನಾ, ರಷ್ಯಾ ಅಂಡ್ ಇರಾನ್. ಈ ಕೆನಡಾ ಅನ್ನೋದು ಮೊದಲು ಬೇರೆ ಬೇರೆ ದೇಶಗಳ ಮೇಲೆ, ಇಂಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಸಿಖ್ಗಳಿಗೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಖಲಿಸ್ತಾನಿ ಇಶ್ಯೂಗಳ ಬಗ್ಗೆ
ಕೆನಡಾ ಮತ್ತೆ ಭಾರತದಲ್ಲಿ ಆವಾಗ ವಿವಾದಗಳು ಉಂಟಾಗ್ತಾ ಇತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಈ ಟ್ರಾನ್ಸ್ ನ್ಯಾಷನಲ್ ರಿಪ್ರೆಷನ್ ಅನ್ನುವಂಥ ಟರ್ಮು ಅಲ್ಲಿ ಹೆಚ್ಚು ಮುನ್ನೆಲೆಗೆ ಬರ್ತಾ ಇದೆ. ಇದಾದ ನಂತರ ಮುಂದಿನ ವಿಷಯ, ಇಂಡಿಯಾ ಲಾಂಚ್ಡ್ ಆಪರೇಷನ್ ಸಿಂಧೂ. ನೋಡಿ, ಸಿಂಧೂರ್ ಬೇರೆ, ಸಿಂಧು ಬೇರೆ. ಆಪರೇಷನ್ ಸಿಂಧೂರ್ ಅಂತಂದ್ರೆ ನೀವು ಈಗಾಗಲೇ ನೋಡಿದ್ದೀರಿ ಅಲ್ವಾ, ಆಪರೇಷನ್ ಸಿಂಧೂರ್ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಅದಕ್ಕೆ ಕೈಗೊಂಡಂತಹ ಕ್ರಮ. ಇಲ್ಲಿ ಹೇಳ್ತಾ ಇರೋದು ಆಪರೇಷನ್ ಸಿಂಧೂ ಟು ಇವ್ಯಾಕ್ಯುವೇಟ್ ಇಂಡಿಯನ್ ನ್ಯಾಷನಲ್ಸ್ ಫ್ರಾಮ್ ಇರಾನ್ ಅಮಿಡ್ ದಿ ಇಸ್ರೇಲ್-ಇರಾನ್ ಕಾನ್ಫ್ಲಿಕ್ಟ್. ಇಸ್ರೇಲ್-ಇರಾನ್ ಸಂಘರ್ಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ನಿಂದ ಭಾರತೀಯ ಪ್ರಜೆಗಳನ್ನ ಸ್ಥಳಾಂತರಿಸಲಿಕ್ಕೋಸ್ಕರ ಭಾರತ ಒಂದು ಆಪರೇಷನ್ ಪ್ರಾರಂಭಿಸ್ತಾ ಇದೆ. ಅದರ ಹೆಸರು ಆಪರೇಷನ್ ಸಿಂಧು. ಸಕ್ಸಸ್ಫುಲಿ ಏರ್ ಲಿಫ್ಟಿಂಗ್ 110 ಸ್ಟೂಡೆಂಟ್ಸ್ ಮೋಸ್ಟ್ಲಿ ಫ್ರಾಮ್ ಜಮ್ಮು ಅಂಡ್ ಕಾಶ್ಮೀರ್ ಟು ನ್ಯೂ ಡೆಲ್ಲಿ ವಯಾ ಅರ್ಮೇನಿಯಾ. ಏನ್ ಮಾಡ್ತಾ ಇದ್ದಾರೆ ಇದರ ಅಡಿಯಲ್ಲಿ? ಮುಖ್ಯವಾಗಿ 110 ವಿದ್ಯಾರ್ಥಿಗಳನ್ನ ವಿಮಾನದ ಮೂಲಕ ಸ್ಥಳಾಂತರಿಸಿದ್ದಾರೆ. ಇದು ಅರ್ಮೇನಿಯಾ, ಅವರು ಕಾಶ್ಮೀರಕ್ಕೆ ಸೇರಿದವರು. ಅರ್ಮೇನಿಯಾ ಮೂಲಕ ನವದೆಹಲಿ ಅಂತಂದ್ರೆ ಈಗ ಇರಾನ್ ಇದೆ, ಇರಾನು ಮತ್ತೆ ಅರ್ಮೇನಿಯಾ, ಅದಾದ್ಮೇಲೆ ಅರ್ಮೇನಿಯಾದಿಂದ ನವದೆಹಲಿಗೆ ಫ್ಲೈಟ್ ಮೂಲಕ ಅವರನ್ನ ವಾಪಸ್ ಕರೆಸ್ಕೊಂಡಿದ್ದಾರೆ ಅಥವಾ ಸ್ಥಳಾಂತರಿಸಿದ್ದಾರೆ. ಆಪರೇಷನ್ ಸಿಂಧು is a government-led evacuation mission to bring back Indian citizens from conflict zones, reflecting India's long-standing practice of launching named humanitarian rescue operation during international crisis. ಇಂಥ ಆಪರೇಷನ್ಗಳನ್ನು ನಾವು ಯಾಕೆ ಕೈಗೊಳ್ತೇವೆ? ಮುಖ್ಯವಾಗಿ ಈಗ ಯಾವುದೇ ಒಂದು ವಲಯದಲ್ಲಿ ಸಂಘರ್ಷಗಳಾಗ್ತಾ ಇರುತ್ತೆ, ಅಲ್ಲಿ ನಮ್ಮ ದೇಶದವರು ಸಿಕ್ಕಾಕೊಂಡಿರ್ತಾರೆ, ಅವರನ್ನ ವಾಪಸ್ಸು ಮರಳಿ ಕರೆತರಲಿಕ್ಕೆ ಸರ್ಕಾರ ಇಂತಹ ಕಾರ್ಯಾಚರಣೆಗಳನ್ನ ಕೈಗೊಳ್ಳುತ್ತೆ. ಇನ್ನು ಆಪರೇಷನ್ ಗಂಗಾ, ಆಪರೇಷನ್ ಕಾವೇರಿ ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕಮೆಂಟ್ ಮಾಡಿ, ಇದರ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಕೋಮ್ ಮತ್ತೆ ಎರೆವಾನ್ ಇವ್ಯಾಕ್ಯುವೇಷನ್ ರೂಟ್, ಮುಖ್ಯವಾಗಿ ಇದನ್ನ ಎಲ್ಲಿಂದ, ಯಾವ ಮಾರ್ಗದಿಂದ ಕರ್ಕೊಂಡು ಬರ್ತಾ ಇದೆ ಅಂತಂದ್ರೆ, ಇಂಡಿಯನ್ ನ್ಯಾಷನಲ್ಸ್ ವರ್ ಮೂವ್ಡ್ ಫ್ರಾಮ್ ಇರಾನ್ ಸಿಟಿ ಆಫ್ ಕೋಮ್ ಟು ಎರೆವಾನ್ ಅರ್ಮೇನಿಯಾ ಬೈ ಲ್ಯಾಂಡ್. ಅಲ್ಲಿ ಇರೋರನ್ನ, ಭಾರತೀಯರನ್ನ ಕೋಮ್ನಿಂದ ಎರೆವಾನ್ ಅರ್ಮೇನಿಯಾಕ್ಕೆ ಲ್ಯಾಂಡ್ ಮೂಲಕ ಕರ್ಕೊಂಡು ಬಂದ್ರು. ಶೋವಿಂಗ್ ದ ಯೂಸ್ ಆಫ್ ಥರ್ಡ್ ಕಂಟ್ರಿ ಲ್ಯಾಂಡ್ ಕಾರಿಡಾರ್ಸ್ ಫಾರ್ ಸೇಫ್ ಇವ್ಯಾಕ್ಯುವೇಷನ್ ಡ್ಯೂರಿಂಗ್ ಆಕ್ಟಿವ್ ಏರ್ ಸ್ಪೇಸ್ ಥ್ರೆಟ್ಸ್. ಈಗ ಅಲ್ಲಿಂದಾನೇ ಏರ್ ಸ್ಪೇಸ್ ಮೂಲಕ ಅಥವಾ ವಾಯುಯಾನದ ಮೂಲಕ ಕರ್ಕೊಂಡು ಬಂದ್ರೆ ಕೆಲವೊಂದು ಅಪಾಯಗಳು ಇರಬಹುದು. ಹಾಗಾಗಿ ಈಗ ಮೊದಲು ಆ ಕೋಮ್ನಿಂದ, ಇರಾನ್ನಿಂದ ಎರೆವಾನ್ ಅರ್ಮೇನಿಯಾಕ್ಕೆ ಲ್ಯಾಂಡ್ ಮೂಲಕ, ಭೂಮಾರ್ಗದ ಮೂಲಕ ಅಂತಂದ್ರೆ ಬೇರೆ ಬೇರೆ ವಾಹನಗಳ ಮೂಲಕ ಕರ್ಕೊಂಡ್ ಬರ್ತಾರೆ. ಅದಾದ ನಂತರ ಅಲ್ಲಿಂದ ಅರ್ಮೇನಿಯಾದಿಂದ ಫ್ಲೈಟ್ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಹಾಗಾಗಿ ರಾಜತಾಂತ್ರಿಕತೆಯಲ್ಲಿ ಇದೆಲ್ಲ ಬಹಳ ಮುಖ್ಯವಾಗಿ ಆಗ್ತಾ ಇರುತ್ತೆ. ಒಂದು ಕ್ರೈಸಿಸ್ ಮ್ಯಾನೇಜ್ ಮಾಡಬೇಕಾದ್ರೆ ಎಷ್ಟು ಸಂದರ್ಭಗಳು ಬರ್ತಾ ಇರುತ್ತೆ ಅನ್ನೋದು ಇದೆಲ್ಲ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. India and Canada agreed to restore full diplomatic ties, including the reappointment of high commissioners and resumption of trade and visa talks during the meeting between PM Modi and Canadian PM Mark Carney on the sidelines of G7 summit. ಇನ್ನು G7 ಶೃಂಗಸಭೆ ಆಗ್ತಾ ಇರೋದು ಗೊತ್ತಿದೆ, ಮೊದಲು ಹೇಳಿದ್ವಿ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದ್ರ ಜೊತೆ ಕೆನಡಾದ ಮಾರ್ಕ್ ಕಾರ್ನಿ ಅವರು ಒಂದು ಸಭೆನ ನಡೆಸಿ, ಮೊದಲು ಹಿಂದಿನ ಅಲ್ಲಿನ ಕೆನಡಾದ ಪ್ರಧಾನಮಂತ್ರಿ ಇದ್ದಾಗ ಭಾರತ ಮತ್ತೆ ಕೆನಡಾದ ಸಂಬಂಧ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದ್ರೆ ಈಗ ರಾಜತಾಂತ್ರಿಕ ಸಂಬಂಧ ಮತ್ತೆ ಪುನಃಸ್ಥಾಪನೆ ಆಗ್ತಾ ಇದೆ. ಉನ್ನತ ಆಯುಕ್ತರು ಅಂತಂದ್ರೆ ದೊಡ್ಡ ದೊಡ್ಡ ಅಫಿಷಿಯಲ್ಗಳ ಮೀಟಿಂಗ್ಗಳಾಗಿರ್ಬಹುದು ಅಥವಾ ಅವರ ರಾಜತಾಂತ್ರಿಕ ಕಚೇರಿಗಳಾಗಿರ್ಬಹುದು, ಇದನ್ನ ಮತ್ತೆ ಪ್ರಾರಂಭಿಸಲಿಕ್ಕೆ ಎರಡೂ ದೇಶದ ನಾಯಕರು ಒಪ್ಕೊಂಡಿದ್ದಾರೆ. ಅರ್ಲಿ ಪ್ರೋಗ್ರೆಸ್ ಟ್ರೇಡ್ ಅಗ್ರಿಮೆಂಟ್, EPTA ಅಂತ ಕರೀತೇವೆ. EPTA is a preliminary trade pact between India and Canada aimed at easing market access and setting the stage for a broader comprehensive economic partnership agreement. EPTA ಅಂತ ಒಂದು ಟರ್ಮ್ ಬಂದಿದೆ. ಇದಾದ ನಂತರ ಕೆಳಗಡೆ CEP ಅಂತ ಇನ್ನೊಂದು ಟರ್ಮ್ ಬಂದಿದೆ. ಎಕಾನಮಿಯಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್, ಅದರಲ್ಲಿ ಸಹ ನೀವು ಇದನ್ನ ಇನ್ನಷ್ಟು ಹೆಚ್ಚು ತಿಳ್ಕೊತೀರಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, EPTA ಆರಂಭಿಕ ಪ್ರಗತಿ ಆಗ್ಲಿಕ್ಕೆ ಒಂದು ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಇದು ಭಾರತ ಮತ್ತೆ ಕೆನಡಾದ ನಡುವಿನ ಪ್ರಾಥಮಿಕ ವ್ಯಾಪಾರ ಒಪ್ಪಂದ, ಆರಂಭಿಕ ಹಂತದಲ್ಲಿ ಇರೋದು. ಇದು ಮಾರುಕಟ್ಟೆ ಪ್ರವೇಶ, ಎರಡೂ ದೇಶಗಳ ಉತ್ಪನ್ನಗಳಿಗೆ ಬೇರೆ ಬೇರೆ, ಆ ಒಂದು ಭಾರತದ ಉತ್ಪನ್ನಗಳಿಗೆ ಕೆನಡಾದ ಉತ್ಪನ್ನಗಳಿಗೆ ಭಾರತದಲ್ಲಿ ಮಾರುಕಟ್ಟೆ ಸಿಗಬೇಕು, ಆ ಪ್ರವೇಶ ಸುಗಮಗೊಳಿಸಬೇಕು. ಅದಾದ ನಂತರ ಸಮಗ್ರವಾದ ಆರ್ಥಿಕವಾದ ಪಾಲುದಾರಿಕೆ ಒಪ್ಪಂದಕ್ಕೆ ಇದೊಂದು ವೇದಿಕೆ ತರ. ಅಂದ್ರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಗ್ರಿಮೆಂಟ್ ಅಥವಾ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇದು ಮುಂದೆ ಒಂದು ದೊಡ್ಡ ಒಪ್ಪಂದಗಳನ್ನ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ಮೂಲಕ ಮುಂದೆ ಸರಕು ಸೇವೆಗಳಿರಬಹುದು, ವಿಚ್ ಕವರ್ಸ್ ಗೂಡ್ಸ್, ಸರ್ವಿಸಸ್, ಇನ್ವೆಸ್ಟ್ಮೆಂಟ್ ಅಂಡ್ ರೆಗ್ಯುಲೇಟರಿ ಕೋಆಪರೇಷನ್. ಯಾವುದು CEP ಅನ್ನೋದು ಸ್ವಲ್ಪ ದೊಡ್ಡ ಮಟ್ಟದ ಯೋಜನೆ, ಅದಕ್ಕೆ ಈಗ ಒಂದು ವೇದಿಕೆ ಸಿದ್ಧ ಆಗಿದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ.
ಮುಂದಿನ ವಿಚಾರ, ಆನ್ಗೋಯಿಂಗ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಹ್ಯಾಸ್ ಹಾಲ್ಟೆಡ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಆಫ್ ಬಾಸ್ಮತಿ ರೈಸ್ ಅಂಡ್ ಟೀ ಟು ಇರಾನ್. ನೋಡಿ, ಎಲ್ಲೆಲ್ಲಿ ಒಂದೊಂದು ಕಾನ್ಫ್ಲಿಕ್ಟ್ಗಳ ಪರಿಣಾಮ ಕಂಡು ಬರುತ್ತೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಇರಾನ್ ಇಸ್ರೇಲ್ ಮೇಲೆ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಆಗ್ತಾ ಇರೋದು ಗೊತ್ತಿದೆ, ಆದ್ರೆ ಅದರ ಪರಿಣಾಮ ನಮ್ಮ ದೇಶದಿಂದ ಬಾಸ್ಮತಿ ರೈಸ್ ಮತ್ತೆ ಟೀ ಇರಾನ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಅದರ ಮೇಲೆ ಆಗ್ತಾ ಇದೆ. ಕಾಸಿಂಗ್ ಪ್ರೈಸ್ ಡ್ರಾಪ್ಸ್, ಪ್ರೈಸ್ ಅಂತಂದ್ರೆ ಬೆಲೆ ಕುಸಿತ ಕಾಣ್ತಾ ಇದ್ದೇವೆ ನಾವು. ಪೇಮೆಂಟ್ ಡಿಲೇಸ್ ಅಂತಂದ್ರೆ ಪಾವತಿ ಮಾಡೋದು, ಅಂತಂದ್ರೆ ನಮ್ಮ ದೇಶಕ್ಕೆ ಅಲ್ಲಿಂದ ಪೇಮೆಂಟ್ ಆಗ್ಬೇಕಿತ್ತು, ಅದು ಡಿಲೇ ಆಗ್ತಾ ಇದೆ. ಅಂಡ್ ಅನ್ಸರ್ಟೆನಿಟಿ ಅಮಂಗ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್, ಮತ್ತೆ ಭಾರತದಿಂದ ರಫ್ತು ಮಾಡ್ತಾರಲ್ವಾ ಆ ರಫ್ತುದಾರರಲ್ಲಿ ಈಗ ಒಂದು ಅನಿಶ್ಚಿತತೆ. ಯಾವಾಗ ಈ ಯುದ್ಧ ಮುಗಿಯುತ್ತೆ, ಯಾವಾಗ ನಮ್ಗೆ ಪೇಮೆಂಟ್ ಸಿಗುತ್ತೆ, ಅಥವಾ ಯಾವಾಗ ನಾವು ಈ ಒಂದು ಸರಕು ಸಾಗಣೆಯನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಬಹುದು ಎನ್ನುವಂತಹ ಒಂದು ಅನ್ಸರ್ಟೆನಿಟಿ ಕಾಣಿಸ್ತಾ ಇದೆ. ಹು ನೌ ಅವೇಟ್ ಗವರ್ಮೆಂಟ್ ಸಪೋರ್ಟ್, ಹಾಗಾಗಿ ಈ ಎಲ್ಲ ರಫ್ತುದಾರರು ಈಗ ಸರ್ಕಾರದ ಬೆಂಬಲಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ, ಇಂಡಿಯಾ ಇರಾನ್ ಟ್ರೇಡ್ ಇನ್ ಬಾಸ್ಮತಿ ರೈಸ್. ಬಾಸ್ಮತಿ ರೈಸ್ಗೆ ಸಂಬಂಧಪಟ್ಟ ಹಾಗೆ ಇರಾನ್ ಈಸ್ ದಿ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಇಂಡಿಯನ್ ಬಾಸ್ಮತಿ ರೈಸ್. ಭಾರತೀಯ ಬಾಸ್ಮತಿ ಅಕ್ಕಿಯ ಅತಿ ದೊಡ್ಡ ಆಮದುದಾರ ದೇಶ ಯಾವುದು? ಇರಾನ್. ರಿಸೀವಿಂಗ್ ಅರೌಂಡ್ 1.2 ಮಿಲಿಯನ್ ಟನ್ಸ್ ಆನ್ಯುವಲಿ. ಪ್ರತಿ ವರ್ಷ ಸುಮಾರು 1.2 ಮಿಲಿಯನ್ ಟನ್ ಅಷ್ಟು ಬಾಸ್ಮತಿ ಅಕ್ಕಿ ಭಾರತದಿಂದ ಇರಾನ್ಗೆ ರಫ್ತಾಗುತ್ತೆ. ಮೇಕಿಂಗ್ ಇಟ್ ಅ ಕ್ರಿಟಿಕಲ್ ಮಾರ್ಕೆಟ್ ಫಾರ್ ಇಂಡಿಯಾಸ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಎಕಾನಮಿ ಅಂಡ್ ಅಫೆಕ್ಟಿಂಗ್ ಫಾರ್ಮರ್ ಇನ್ಕಮ್ಸ್ ಅಂಡ್ ಟ್ರೇಡ್ ಡಿಸ್ರಪ್ಷನ್ ಆಕರ್. ಹಾಗಾಗಿ ಇರಾನ್ ಅನ್ನೋದು ಆರ್ಥಿಕವಾಗಿ ನಮಗೆ ಬಹಳ ನಿರ್ಣಾಯಕವಾದಂತಹ ಮಾರುಕಟ್ಟೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಆ ದೇಶಕ್ಕೆ ಮಾರಾಟ ಮಾಡ್ತಾ ಇದ್ದೇವೆ. ಏನಾದ್ರೂ ಅಡೆತಡೆಗಳು ಸಂಭವಿಸಿಬಿಟ್ರೆ ಆಗ ರೈತರ ಆದಾಯದ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಬಾಸ್ಮತಿ ರೈಸ್ ನೋಡಿದ್ವಿ, ಇನ್ನೊಂದು ಆರ್ಥೋಡಾಕ್ಸ್ ಟೀ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರೆಡಿಷನಲ್ ಹೋಲ್ ಲೀಫ್ ಟೀ ಅಂತಂದ್ರೆ ಇದನ್ನ ಚೆಕ್ ಮಾಡಬೇಕು, ಸ್ವಲ್ಪ ಉದ್ದುದ್ದ ಎಲೆಗಳ ತರ ಇರುತ್ತೆ. ಆ ಒಂದು ಚಹಾದ ಒಂದು ಎಲೆ, ಅದರಲ್ಲಿ ಹಾಲ್ ಎಲೆಗಳನ್ನ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಈ ಚಹಾದ ಬಗ್ಗೆ ಹೇಳ್ತಾ ಇದ್ದಾರೆ. ವೆರೈಟಿ ಪ್ರೊಸೆಸ್ಡ್ ಯೂಸಿಂಗ್ ದಿ ಆರ್ಥೋಡಾಕ್ಸ್ ಮೆಥಡ್, ಸಾಂಪ್ರದಾಯಿಕ ಪದ್ಧತಿಗಳಿಂದ ಈ ಒಂದು ಆರ್ಥೋಡಾಕ್ಸ್ ಚಹಾವನ್ನ ಸಂಸ್ಕರಿಸ್ತಾರೆ, ಚಹಾ ಎಲೆಗಳನ್ನ ಸಂಸ್ಕರಿಸ್ತಾರೆ. ಇಟ್ ಇಸ್ ಅ ಮೇಜರ್ ಎಕ್ಸ್ಪೋರ್ಟ್ ಐಟಮ್ ಟು ಇರಾನ್ ಅಂಡ್ ವೆಸ್ಟ್ ಏಷ್ಯನ್ ಮಾರ್ಕೆಟ್ಸ್. ಈಗ ನಮ್ಮ ದೇಶದಿಂದ ಈ ಆರ್ಥೋಡಾಕ್ಸ್ ಟೀ ಅನ್ನೋದು ಸಹ ಇರಾನ್ ಹಾಗೂ ವೆಸ್ಟ್ ಏಷ್ಯನ್ ಮಾರ್ಕೆಟ್ಗಳಿಗೆ ರಫ್ತಾಗ್ತಾ ಇತ್ತು. ಅಂಡ್ ಇಟ್ಸ್ ಪ್ರೈಸ್ ಅಂಡ್ ಡಿಮ್ಯಾಂಡ್ ಆರ್ ಹೈಲಿ ಸೆನ್ಸಿಟಿವ್ ಟು ಜಿಯೋಪೊಲಿಟಿಕಲ್ ಟೆನ್ಷನ್. ಹಾಗಾಗಿ ಈಗ ಅದರ ಪ್ರೈಸ್ ಇರಬಹುದು ಅಥವಾ ಅದರ ಬೇಡಿಕೆ ಬೇರೆ ಬೇರೆ ರಾಜಕೀಯ ಉದ್ವಿಗ್ನತೆಗಳಿಂದಾಗಿ ಏರುಪೇರಾಗ್ತಾ ಇದೆ. ಇದಾದ್ಮೇಲೆ ರೈಸಿಂಗ್ ಗ್ಲೋಬಲ್ ಟ್ರೇಡ್ ಅಂಡ್ ವೀಕ್ ಬಯೋಸೆಕ್ಯೂರಿಟಿ ಮೆಷರ್ಸ್ ಆರ್ ಇನ್ಕ್ರೀಸಿಂಗ್ ಇಂಡಿಯಾಸ್ ವಲ್ನರಬಿಲಿಟಿ invasive alien species which harm native biodiversity, agriculture, public health and the economy. ನೋಡಿ, ಈಗ ನಿಮ್ಮ ಒಂದು ಕನಸು IAS ಅಂತ ಇರಬಹುದು. ಅದರ ಫುಲ್ ಫಾರ್ಮ್ ಏನು? ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಒಂದು ವೇಳೆ ನೀವು ದಕ್ಷ, ಸಮರ್ಥ, ಒಳ್ಳೆಯ ಆಡಳಿತಗಾರ ಆದ್ರೆ IAS ಆಗ್ತೀರಿ. ಒಂದು ವೇಳೆ ನೀವು ಹೋದ ಕಡೆ ಎಲ್ಲ ತಪ್ಪು ಕೆಲಸಗಳನ್ನ ಮಾಡಿ ಆವಾಗ ಅಲ್ಲಿರೋ ವಾತಾವರಣ ಹದಗೆಡಿಸಿದ್ರೆ ಆವಾಗ ನೀವೇನಾಗ್ತೀರಿ? ಆವಾಗಲೂ IAS ತರನೇ ನಾವು ಕನ್ಸಿಡರ್ ಮಾಡಬಹುದು. ಆದ್ರೆ ಅದರ ಫುಲ್ ಫಾರ್ಮು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್. ಅಂದ್ರೆ ಏನು ಇನ್ವೇಸಿವ್ ಏಲಿಯೇಷನ್ ಸ್ಪೀಶೀಸ್ ಅಂತಂದ್ರೆ ಆಕ್ರಮಣಕಾರಿ ವಿದೇಶಿ ಪ್ರಭೇದಗಳು ಅಂತ ಕರೀತೇವೆ. ಅಂದ್ರೆ ಅದು ಎಲ್ಲಿ ಬರುತ್ತೋ ಆ ಪ್ರದೇಶದ ಸ್ಥಳೀಯ ಜೀವ ವೈವಿಧ್ಯತೆ ಇರಬಹುದು, ಕೃಷಿ ಇರಬಹುದು, ಸಾರ್ವಜನಿಕ ಆರೋಗ್ಯ, ಆರ್ಥಿಕತೆ ಎಲ್ಲ ಹೋಗುತ್ತೋ ಅಲ್ಲೆಲ್ಲ ಹಾನಿನೇ ಮಾಡ್ತಾ ಇರುತ್ತೆ. ಹಾಗಾಗಿ ಯಾವ IAS ಆಗ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಹೋಗ್ತೀರಾ ಅಥವಾ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಆಗ್ತೀರಾ ಅಂತ ನೀವು ಅದರ ಬಗ್ಗೆ ಯೋಚನೆ ಮಾಡಿ. ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಆರ್ ನಾನ್ ನೇಟಿವ್ ಆರ್ಗಾನಿಸಮ್ಸ್ introduced deliberately or accidentally that spread quickly, disrupt ecosystems and cause economic or ecological harm, like the giant African snail and Parthenium grass in India. ಆಕ್ರಮಣಕಾರಿ ವಿದೇಶಿ ಪ್ರಭೇದಗಳು ಅಂತ ಹೇಳಿದ್ವಿ. ಏನ್ ಹಾಗಂದ್ರೆ, ಕೆಲವೊಂದು ದೇಶಗಳು ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ನಮ್ಮ ದೇಶಕ್ಕೆ ಅಂತಹ ವಸ್ತುಗಳನ್ನ ಅಥವಾ ಅಂತಹ ಪ್ರಭೇದಗಳನ್ನ ಕಳಿಸುತ್ತವೆ, ಅಥವಾ ಕೆಲವೊಂದ್ಸರಿ ಆಕಸ್ಮಿಕವಾಗಿ ನಾವು ರಫ್ತು ಆಮದುಗಳನ್ನ ಮಾಡ್ಕೊಳ್ತಾ ಇರ್ತೇವಲ್ವಾ, ಅದರಿಂದಾಗಿ ಬರುತ್ತೆ. ಹಾಗಾಗಿ ಅವು ಸ್ಥಳೀಯವಲ್ಲದ ಜೀವಿಗಳು ಅಂತಂದ್ರೆ ಅವರ ನೇಟಿವ್ ಪ್ಲೇಸ್ ನಮ್ಮ ದೇಶ ಅಲ್ಲ. ಒಂದು ವೇಳೆ ವಾತಾವರಣ ಸೆಟ್ ಆಗ್ಬಿಟ್ರೆ ಅವು ಬಹಳ ವೇಗವಾಗಿ ಹರಡುತ್ತವೆ. ಅವು ಯಾವುದೋ ಒಂದು ಹೊಸ ಪ್ರಭೇದ ಒಂದು ಪ್ರದೇಶಕ್ಕೆ ಬಂತು ಅಂತಂದ್ರೆ ಇಷ್ಟು ದಿನ ಆ ಒಂದು ವಾತಾವರಣದಲ್ಲಿ ಅದನ್ನ ತಿನ್ನುವಂತಹ ಅಥವಾ ಅದರ ಶತ್ರು ಜೀವಿಗಳು ಇರೋದಿಲ್ಲ. ಯಾವಾಗ ಒಂದು ಹೊಸ ಪ್ರಭೇದ ಬಂದಾಗ ಅದು ವೇಗವಾಗಿ ಹರಡುತ್ತೆ. ಯಾಕಂತಂದ್ರೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬೇರೆ ಒಂದು ಪ್ರಭೇದ ಇರೋದಿಲ್ಲ. ಹಾಗಾಗಿ
ಅದು ಪರಿಸರ ಇಡೀ ವ್ಯವಸ್ಥೆನ ಅಸ್ತವ್ಯಸ್ತಗೊಳಿಸ್ಬಿಡುತ್ತೆ. ಮತ್ತೆ ಆರ್ಥಿಕವಾಗಿ ಪರಿಸರಕ್ಕೆ ಹಾನಿ ಎಲ್ಲವನ್ನ ಉಂಟು ಮಾಡ್ತಾ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಭಾರತದಲ್ಲಿ ಒಂದು ದೈತ್ಯವಾದಂತ ಆಫ್ರಿಕನ್ ಬಸವನ ಹುಳ ಅಂತ ಒಂದು ಬಂದಿತ್ತು. ಮತ್ತೆ ಪಾರ್ಥೇನಿಯಂ ಹುಲ್ಲು, ಇದನ್ನ ಸಹ ನೀವು ಕೇಳಿರಬಹುದು. ಇವೆಲ್ಲ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ಗಳು. ಅಂತಂದ್ರೆ ನಮ್ ದೇಶದಲ್ಲಿ ಹುಟ್ಕೊಂಡಿರೋಂಥದ್ದಲ್ಲ, ಬೇರೆ ದೇಶದಿಂದ ನಮ್ ದೇಶಕ್ಕೆ ಬಂದು ಇಲ್ಲಿನ ವಾತಾವರಣವನ್ನ, ಜೀವ ವೈವಿಧ್ಯತೆಯನ್ನ ಹಾಳು ಮಾಡಿರುವಂತಹ ಕೆಲವು ಪ್ರಭೇದಗಳು. ಒನ್ ಬಯೋಸೆಕ್ಯೂರಿಟಿ ಫ್ರೇಮ್ವರ್ಕ್. ಏನಿದು ಒನ್ ಬಯೋಸೆಕ್ಯೂರಿಟಿ ಫ್ರೇಮ್ವರ್ಕ್? ಬಹಳ ಸರಿಯಾಗಿ ನೋಡ್ಕೊಳ್ಳಿ. ಒನ್ ಬಯೋಸೆಕ್ಯೂರಿಟಿ ಇಸ್ ಅ ಪ್ರಪೋಸ್ಡ್ ಇಂಟಿಗ್ರೇಟೆಡ್ ಪಾಲಿಸಿ ಮಾಡೆಲ್ that strengthens national level monitoring and control of invasive species across agriculture, health and environment sectors. ಏನಿದು? ಒಂದು ಜೈವಿಕ ಸುರಕ್ಷತಾ ಚೌಕಟ್ಟು. ಕನ್ನಡದಲ್ಲಿ ಈ ತರ ನಾವು ಅನುವಾದ ಮಾಡಿದ್ರೆ ಇಂಥ ಶಬ್ದಗಳು ಸಿಗುತ್ತೆ, ಆದ್ರೆ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಒನ್ ಬಯೋಸೆಕ್ಯೂರಿಟಿ ಫ್ರೇಮ್ವರ್ಕ್ ಅಂತಾನೆ. ಯಾಕಂತಂದ್ರೆ ಫಿಲ್ಮ್ಸ್ ಅಲ್ಲಿ ಇದೇ ಒಂದು ಟರ್ಮ್ಗಳು ಬರುತ್ತೆ. ಕನ್ನಡದಲ್ಲಿ ಅದನ್ನ ನಾವು ಎಕ್ಸಾಕ್ಟ್ ಆಗಿ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೂ ಜೈವಿಕ ಸುರಕ್ಷತೆಗೆ ಸಂಬಂಧಿಸಿದ್ದು ಅಂತ ಆದ್ರೂ ನೆನ್ಪಿಟ್ಕೊಳ್ಳಿ. ಇದೊಂದು ಪ್ರಸ್ತಾವಿತವಾದಂಥದ್ದು, ಅಂತಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಒಂದು ನೀತಿ. ಇದೇನ್ ಮಾಡುತ್ತೆ, ಈ ಕೃಷಿ ಕ್ಷೇತ್ರ, ಆರೋಗ್ಯ ಮತ್ತೆ ಪರಿಸರ ವಲಯದಲ್ಲಿ, ಈಗ ಇಷ್ಟೊತ್ತು ನೋಡಿದ್ವು ಅಲ್ವಾ, ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್, ಆಕ್ರಮಣಕಾರಿ ಪ್ರಭೇದಗಳು, ಅವುಗಳನ್ನ ಮುಖ್ಯವಾಗಿ ಮೇಲ್ವಿಚಾರಣೆ ನಡೆಸೋದು, ಅವುಗಳ ನಿಯಂತ್ರಿಸೋದು ಇದರ ಕೆಲಸ. ಈಗ ಮೊದಲೆಲ್ಲ ನೀವು ಕೇಳಿರಬಹುದು, ಒನ್ ಹೆಲ್ತ್ ಅಪ್ರೋಚ್ ಅಂತ ಒಂದು ಬಂದಿತ್ತು. ಅದು ಡಿಸೀಸ್ ಪ್ರಿವೆನ್ಷನ್ಗೆ ಯೂಸ್ ಮಾಡ್ತಾ ಇತ್ತು. ಆ ಅಪ್ರೋಚ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಒನ್ ಹೆಲ್ತ್ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಧಾನ, ರೋಗ ತಡೆಗಟ್ಟಲಿಕ್ಕೆ ಆ ಒನ್ ಹೆಲ್ತ್ ಅಪ್ರೋಚ್ ಅನ್ನ ಕೈಗೊಳ್ತಾ ಇದ್ರು. ಅದೇ ರೀತಿ ಕೈಗೊಳ್ತಾ ಇದ್ದಾರೆ ಅಂತಂದ್ರೆ ಒನ್ ಹೆಲ್ತ್ ಅಪ್ರೋಚ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಆರೋಗ್ಯ, ರೋಗ ತಡೆಗಟ್ಟೋದು. ಅದೇ ರೀತಿ ಇಲ್ಲಿ ಯಾವ ಅಪ್ರೋಚ್ ಇದೆ? ಫ್ರೇಮ್ವರ್ಕ್ ಒನ್ ಬಯೋಸೆಕ್ಯೂರಿಟಿ ಫ್ರೇಮ್ವರ್ಕ್ ಸಂಬಂಧಪಟ್ಟಿದ್ದು ಯಾವ್ದಕ್ಕೆ? ಮುಖ್ಯವಾಗಿ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ಗಳ ನಿಯಂತ್ರಣ, ಮೇಲ್ವಿಚಾರಣೆಗೆ. ಇದಾದ ನಂತರ, ಎಸ್ಕಲೇಟಿಂಗ್ ಇರಾನ್-ಇಸ್ರೇಲ್ ಟೆನ್ಷನ್ ಹ್ಯಾವ್ ಡ್ರಿವನ್ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಪ್ ಬೈ ಅರೌಂಡ್ 9%. ಇರಾನ್-ಇಸ್ರೇಲ್ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋದು ಗೊತ್ತಿದೆ. ಈಗ ಬ್ರೆಂಟ್ ಕ್ರೂಡ್ ಆಯಿಲ್ ಅಂತ ಒಂದು ಟರ್ಮ್ ಬಂದಿದೆ. ಬ್ರೆಂಟ್ ಅಂತಂದ್ರೆ ಸ್ವಲ್ಪ ಹೈ ಕ್ವಾಲಿಟಿ ಅಂತ ಕನ್ಸಿಡರ್ ಮಾಡಬಹುದು, ಎಕ್ಸಾಕ್ಟ್ ಹಾಗಲ್ಲ, ಆದ್ರೆ ಬ್ರೆಂಟ್ ಅಂತಂದ್ರೆ ಈಸಿಯಾಗಿ ಅದನ್ನು ರಿಫೈನ್ ಮಾಡಬಹುದು. ಅಂಥ ಕಚ್ಚಾ ತೈಲ ಬೆಲೆಗಳು ಈಗ 9% ಜಾಸ್ತಿ ಆಗಿದೆ, ಡ್ಯೂ ಟು ಫಿಯರ್ಸ್ ಆಫ್ ಸಪ್ಲೈ ಡಿಸ್ರಪ್ಷನ್. ಅಂತಂದ್ರೆ ಮುಖ್ಯವಾಗಿ ಪೂರೈಕೆಯಲ್ಲಿ ಏನಾದ್ರೂ ಅಡ್ಡಿ ಆಗಬಹುದು, ಎಸ್ಪೆಷಲಿ ಥ್ರೂ ದಿ ಕ್ರಿಟಿಕಲ್ ಸ್ಟೇಟ್ ಆಫ್ ಹಾರ್ಮೋಸ್. ಹಿಂದಿನ ವಾರ ನಾವು ನೋಡಿದ್ವಿ ಹಾರ್ಮೋಸ್ ಎಲ್ಲಿ ಬರುತ್ತೆ ಅಂತ. ನಿಮ್ಗೆ ನೆನಪಾಗ್ತಾ ಇಲ್ಲ ಅಂತಂದ್ರೆ ಇವತ್ತೇ ಹೋಗಿ ಮತ್ತೆ ನೋಡ್ಕೊಳ್ಳಿ, ಸ್ಟೇಟ್ ಆಫ್ ಹಾರ್ಮೋಸ್ ಎಲ್ಲಿ ಬರ್ತಾ ಇದೆ ಅಂತ. ವಿಚ್ ಇಸ್ ವೈಟಲ್ ಫಾರ್ ಗ್ಲೋಬಲ್ ಅಂಡ್ ಇಂಡಿಯನ್ ಎನರ್ಜಿ ಟ್ರೇಡ್. ಹಾಗಾಗಿ ಈ ಹಾರ್ಮೋಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ್ದಕ್ಕೆ? ಭಾರತಕ್ಕೆ ಮತ್ತೆ ಜಾಗತಿಕ ವ್ಯಾಪಾರಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಒಂದು ಸ್ಟ್ರೇಟ್, ಜಲಸಂಧಿ. ಪಾಕ್ ಸ್ಟ್ರೇಟ್ ಅಂತ ಕೇಳಿದಿರಲ್ವಾ, ಪಾಕ್ ಜಲಸಂಧಿ. ಅದೇ ರೀತಿ ಹಾರ್ಮೋಸ್ ಅನ್ನೋದು ಸಹ ಒಂದು ಜಲಸಂಧಿ. ಡೈವರ್ಸಿಫಿಕೇಶನ್ ಆಫ್ ಇಂಡಿಯಾಸ್ ಆಯಿಲ್ ಇಂಪೋರ್ಟ್ ಬಾಸ್ಕೆಟ್. ಡೈವರ್ಸಿಫಿಕೇಶನ್ ಅಂತಂದ್ರೆ ವೈವಿಧ್ಯೀಕರಣ. ಅಂತಂದ್ರೆ ಯಾವುದೋ ಒಂದ್ರ ಮೇಲೆ ಡಿಪೆಂಡ್ ಆಗೋದಲ್ಲ, ಅದರ ಬದಲು ಬೇರೆ ಬೇರೆ ಕಡೆ ನಾವು ನಮ್ಮ ಒಂದು ಮಾರುಕಟ್ಟೆಯನ್ನ ವೈವಿಧ್ಯೀಕರಣಗೊಳಿಸೋದು. ಇಂಡಿಯಾ ಹ್ಯಾಸ್ ಡೈವರ್ಸಿಫೈಡ್ ಇಟ್ಸ್ ಆಯಿಲ್ ಇಂಪೋರ್ಟ್ ಸೋರ್ಸಸ್ ಬಿಯಾಂಡ್ ವೆಸ್ಟ್ ಏಷ್ಯಾ. ಭಾರತ ಈಗ ಪಶ್ಚಿಮ ಏಷ್ಯಾ ಇದೆಯಲ್ವಾ, ಇದರ ಆಚೆಗೂ ಸಹ ಆಮದು ಮೂಲಗಳನ್ನ, ಅಂತಂದ್ರೆ ಅಲ್ಲಿಂದ ನಾವು ಆಮದು ಮಾಡ್ಕೊಳ್ಳೋದನ್ನ, ಯಾವ ಪ್ರದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ವೋ ಅದನ್ನ ಬೇರೆ ಬೇರೆ ಕಡೆ ವಿಸ್ತರಿಸ್ತಾ ಇದೆ. ಇಂಪ್ರೂವಿಂಗ್ ಎನರ್ಜಿ ಸೆಕ್ಯೂರಿಟಿ, ಇಂಧನ ಭದ್ರತೆ ಸುಧಾರಣೆ ಆಗ್ತಾ ಇದೆ. ಬಟ್ ರಿಮೇನ್ಸ್ ವಲ್ನರಬಲ್ ಟು ಗ್ಲೋಬಲ್ ಕ್ರೂಡ್ ಪ್ರೈಸ್ ಸ್ಪೈಕ್ಸ್ ಆಸ್ ಇಟ್ಸ್ ಇಂಪೋರ್ಟ್ ಓವರ್ 80% ಆಫ್ ಇಟ್ಸ್ ಆಯಿಲ್ ನೀಡ್ಸ್. ಅಂತಂದ್ರೆ ಒಟ್ಟು ಎಷ್ಟು ತೈಲ ಅಗತ್ಯ ಇದೆಯೋ ಅದರಲ್ಲಿ 80ಕ್ಕಿಂತ ಜಾಸ್ತಿ ಪ್ರಮಾಣವನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಹೀಗಾಗಿ ಯಾವುದೇ ಒಂದು ಸಂಘರ್ಷ ಆಗ್ಲಿ, ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ನಮಗೆ ಅದರ ಎಫೆಕ್ಟ್ ಆಗೇ ಆಗುತ್ತೆ. ಮೇಕಿಂಗ್ ಸ್ಟೆಬಿಲಿಟಿ ಇನ್ ಚೋಕ್ ಪಾಯಿಂಟ್ಸ್ ಲೈಕ್ ಹಾರ್ಮೋಸ್ ಕ್ರೂಷಿಯಲ್. ಹಾಗಾಗಿನೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಹೇಳಿದ್ನಲ್ವಾ, ಅಲ್ಲಿ ಮುಖ್ಯವಾಗಿ ಒಂದು ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದು ಬಹಳ ಪ್ರಮುಖ ಆಗಿದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಥರ್ಡ್ ಯುನೈಟೆಡ್ ನೇಷನ್ ಓಷಿಯನ್ ಕಾನ್ಫರೆನ್ಸ್, 3ನೇ ಸಾಗರಗಳ ಸಮ್ಮೇಳನ. ಓಷಿಯನ್ಸ್ ಕಾನ್ಫರೆನ್ಸ್ ವಿಶ್ವಸಂಸ್ಥೆದು UNOC ಅಂತ ಕರೀತೇವೆ. ಎಲ್ಲ ಇದು ಫ್ರಾನ್ಸ್ ನಲ್ಲಿ. ಅಡ್ವಾನ್ಸ್ಡ್ ಗ್ಲೋಬಲ್ ಮರೀನ್ ಕನ್ಸರ್ವೇಷನ್ ಬೈ ಸೆಕ್ಯೂರಿಂಗ್ 56 ಔಟ್ ಆಫ್ 60 ನೀಡೆಡ್ ರಾಟಿಫಿಕೇಶನ್. ಇದರ ಬಗ್ಗೆ ಕೆಲವು ದಿನಗಳ ಹಿಂದೆ ಮಾತನಾಡಿದ್ವಿ, ಇನ್ನೊಂದ್ಸಾರಿ ನೆನ್ಪು ಮಾಡ್ಕೊಳ್ಳಿ. ಫಾರ್ ದ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್, BBNJ ಅಂತ ಕರೀತಾರೆ. ರಾಷ್ಟ್ರೀಯ ಅಧಿಕಾರ ವ್ಯಾಪ್ತಿಯನ್ನ ಮೀರಿದ ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಅನುಮೋದನೆಗಳನ್ನ ಪಡ್ಕೊಳ್ತಾರೆ. ಇದರಲ್ಲಿ ಒಟ್ಟು 60 ಅನುಮೋದನೆಗಳು ಬೇಕಿರುತ್ತೆ, ಅದರಲ್ಲಿ 56 ಪಡ್ಕೊಂಡಿದೆ. ಏಮ್ಡ್ ಅಟ್ ಪ್ರೊಟೆಕ್ಟಿಂಗ್ ದಿ ಹೈ ಸೀಸ್
ಥ್ರೂ ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಇದರ ಉದ್ದೇಶ ಏನಂತಂದ್ರೆ ಮುಖ್ಯವಾಗಿ ಒಂದು ದೇಶ ಅಂತಿದ್ರೆ ಅದರ ಒಂದು ಸುತ್ತ, ಈಗ ನಮ್ಮ ದೇಶ ಭಾರತ ಇದೆಯಲ್ಲ, ಭಾರತದ ಸುತ್ತ ಸಮುದ್ರ ಇದೆ. ಆ ಸಮುದ್ರದ ಆಚೆಗೆ ಹೈ ಸೀಸ್ ಅಂತ ಬರುತ್ತೆ, ಆಳವಾದ ಸಮುದ್ರಗಳು. ಅಲ್ಲೂ ಸಹ ಜೀವ ವೈವಿಧ್ಯತೆಯನ್ನ ರಕ್ಷಿಸೋದ್ರ ಕುರಿತು ಕೆಲವು ಕಾನೂನಾತ್ಮಕವಾಗಿ ಬದ್ಧತೆಯನ್ನ ರಾಷ್ಟ್ರಗಳು ಅದನ್ನ ಹೊಂದಿರಬೇಕಾಗುತ್ತೆ. ಅದರ ಬಗ್ಗೆ ಇಂಥ ಕೆಲವು ಗುರಿಗಳನ್ನ ಈ ಒಂದು ಟ್ರೀಟಿ ಅಥವಾ ಈ ಒಂದು ಸಮ್ಮೇಳನ ಯಾವುದು, ಮೂರನೇ ಸಾಗರಗಳ ಸಮ್ಮೇಳನ ಅಂತ ಉದ್ದೇಶಗಳನ್ನ ಹೊಂದಿರುತ್ತೆ. ಹೈ ಸೀಸ್ ಟ್ರೀಟಿ ಅಂತ ಯಾವ್ದು ಕರೀತಾರೆ? ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಗ್ರಿಮೆಂಟ್. ಇದೇನು ಲೀಗಲಿ ಬೈಂಡಿಂಗ್ ಅಂತಂದ್ರೆ ಕಾನೂನಾತ್ಮಕವಾಗಿ ಅದನ್ನ ಪಾಲಿಸಲೇಬೇಕು. UN ಟ್ರೀಟಿ that will establish marine protected area international waters, regulate marine genetic resources and ensure fair benefit sharing, environmental assessment and capacity building for developing countries. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಒಂದು ರಾಷ್ಟ್ರದ ಅಧಿಕಾರ ವ್ಯಾಪ್ತಿ ಅಂತ ಇರುತ್ತೆ, ಜ್ಯೂರಿಸ್ಡಿಕ್ಷನ್ ಅಂತ. ಅದನ್ನ ಮೀರಿ ಸಹ ಕೆಲವೊಂದ್ಸಾರಿ ಕಾನೂನಾತ್ಮಕವಾಗಿ ಒಂದು ದೇಶ ಅಲ್ಲಿನ ಮರೀನ್ ಡೈವರ್ಸಿಟಿಯನ್ನ, ಮುಖ್ಯವಾಗಿ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಜೀವ ವೈವಿಧ್ಯತೆಯನ್ನ ಮತ್ತೆ ಅಲ್ಲಿನ ಸಂರಕ್ಷಿತ ಪ್ರದೇಶಗಳನ್ನ ಸ್ಥಾಪಿಸ್ತಾರೆ. ಮತ್ತೆ ಮೊದಲಿಂದ ಬಂದಂತಹ ಸಂಪನ್ಮೂಲಗಳನ್ನ ನಿಯಂತ್ರಿಸಬೇಕಾಗತ್ತೆ. ಇದರಿಂದಾಗಿ ನ್ಯಾಯಯುತವಾಗಿ ಏನೇನು ಬೆನಿಫಿಟ್ಗಳಿದೆಯೋ ಅದು ಎಲ್ಲರಿಗೂ ಸಮಾನವಾಗಿ, ಎಲ್ಲಾ ದೇಶಗಳಿಗೂ ಸಮಾನವಾಗಿ ಅದರ ಲಾಭ ಹಂಚಿಕೆ ಆಗತ್ತೆ. ಮತ್ತೆ ಪರಿಸರ ಮೌಲ್ಯಮಾಪನ ಇರಬಹುದು, ಇದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಪರಿಸರದ ಮೇಲೆ ಅನ್ನುವಂತಹ ಒಂದು ಪರಿಣಾಮಗಳನ್ನ ಅಳಿಯೋದಾಗಿರ್ಬಹುದು. ಅದೇ ರೀತಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ, ಈಗ ಯಾವ ಡೆವಲಪಿಂಗ್ ಕಂಟ್ರೀಸ್ಗಳು ಇರುತ್ತಲ್ವಾ, ಅವರು ಕೆಪಾಸಿಟಿ ಬಿಲ್ಡಿಂಗ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಇದರಲ್ಲಿ ಹೇಳ್ತಾರೆ. ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಹಿಂದಿನ ವಾರ ಒಂದ್ಸರಿ ನೋಡಿದ್ವಿ, BBNJ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಮುದ್ರಗಳಿಗೆ ಸಂಬಂಧಪಟ್ಟಿದ್ದು. ಯಾವ ಒಂದು ಸಂಸ್ಥೆ ಇದನ್ನ ನಡೆಸ್ತಾ ಇರೋದು? ವಿಶ್ವಸಂಸ್ಥೆ. ಸಮ್ಮೇಳನ ಯಾವುದು ಇದು? ಮೂರನೇ ಸಾಗರಗಳ ಸಮ್ಮೇಳನ, ಯುನೈಟೆಡ್ ನೇಷನ್ಸ್ ಓಷನ್ ಕಾನ್ಫರೆನ್ಸ್. ಎಲ್ಲಾಗಿತ್ತು ಇದು? ಫ್ರಾನ್ಸ್ ನಲ್ಲಿ. ಹಾಗಾಗಿ ಹೈ ಸೀಸ್ ಅಂತಂದ್ರೆ ಹೈ ಸೀಸ್ ಟ್ರೀಟಿ ಅಂತ ಯಾವ್ದಕ್ಕೆ ಹೇಳ್ತಾರೆ? BBNJ ಗೆ ಹೇಳ್ತಾರೆ. ಇನ್ನು ಹೈ ಸೀಸ್ ಅಂಡ್ ಮರೀನ್ ಪ್ರೊಟೆಕ್ಟೆಡ್ ಏರಿಯಾಸ್, MPA ಅಂತ ಕರೀತೇವೆ. ಹೈ ಸೀಸ್ ರೆಫರ್ ಟು ಓಷನ್ ರೀಜನ್ಸ್ ಬಿಯಾಂಡ್ ನ್ಯಾಷನಲ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದರ ಒಂದು ವ್ಯಾಪ್ತಿ ಎಷ್ಟಿರುತ್ತೆ ತಿಳ್ಕೊಂಡು ಕಮೆಂಟ್ ಮಾಡಿ. ಒಂದು ದೇಶ ಇದೆ ಅಂತಂದ್ರೆ ಅದಕ್ಕೆ ಆ ದೇಶದ ಸುತ್ತ, ಸಮುದ್ರದ ಕರಾವಳಿ ಭಾಗದ ಸುತ್ತ ಕೆಲವೊಂದು ಇಂತಿಷ್ಟು ಕಿಲೋಮೀಟರ್ EEZ ಅಂತ ಹೇಳ್ತಾರೆ. ಆ ಒಂದು ವ್ಯಾಪ್ತಿ ಎಷ್ಟು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಆ ಒಂದು ನೋಡಿ, ಇಲ್ಲಿ ಏನ್ ಹೇಳ್ತಾ ಇರೋದು? ರೆಫರ್ ಟು ಓಷನ್ ರೀಜನ್ ಬಿಯಾಂಡ್ ನ್ಯಾಷನಲ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್. ಈ EEZ ನ ಬಿಯಾಂಡ್, ಅದರ ಆಚೆಗಿರುವಂತದ್ದು, ಟ್ರೀಟೆಡ್ ಆಸ್ ಗ್ಲೋಬಲ್ ಕಾಮನ್, ಅದನ್ನ ಗ್ಲೋಬಲ್ ಕಾಮನ್ ಅಂತ ಸಹ ಕರೀತಾರೆ. ಅಂಡ್ ಮರೀನ್ ಪ್ರೊಟೆಕ್ಟೆಡ್ ಏರಿಯಾಸ್ ಇನ್ ದೀಸ್ ಝೋನ್ಸ್ ಏಮ್ ಟು ಕನ್ಸರ್ವ್ 30% ಆಫ್ ಮರೀನ್ ಬಯೋಡೈವರ್ಸಿಟಿ ಬೈ 2030. ಅಂತಂದ್ರೆ ಈಗ ಒಂದು ದೇಶದ EEZ ಅಂತ ಇರುತ್ತೆ, ಅದಾದ ನಂತರ ಏನ್ ಬರುತ್ತೆ? ಹೈ ಸೀಸ್ ಮತ್ತೆ ಮರೀನ್ ಪ್ರೊಟೆಕ್ಟೆಡ್ ಏರಿಯಾಸ್ ಬರುತ್ತೆ. ಈ ಒಂದು ಭಾಗದಲ್ಲಿ ಮುಖ್ಯವಾಗಿ 30% ಆದ್ರೂ ಅಲ್ಲಿನ ಸಮುದ್ರದ ಜೀವ ವೈವಿಧ್ಯತೆಯನ್ನ ರಕ್ಷಿಸೋದು, ಕನ್ಸರ್ವ್ ಮಾಡೋದು ಇದರ ಉದ್ದೇಶ. ಯಾವ ವರ್ಷದ ಒಳಗೆ? 2030 ಒಳಗೆ. ಅಂಡರ್ ಗ್ಲೋಬಲ್ ಫ್ರೇಮ್ವರ್ಕ್ಸ್ ಲೈಕ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂಡ್ BBNJ. ಈ ಕನ್ವೆನ್ಷನ್ಗಳು ಬಹಳ ಇಂಪಾರ್ಟೆಂಟ್. ಈ ಒಂದು ಕನ್ವೆನ್ಷನ್ಗಳ ಅಡಿಯಲ್ಲಿ ಅಲ್ಲಿನ ಜೀವಿಗಳನ್ನ ರಕ್ಷಿಸೋದು, ಕನ್ಸರ್ವ್ ಮಾಡೋದು ಇದರ ಉದ್ದೇಶ. ಈಗ ಕ್ವಶನ್ ನೋಡ್ತಾ ಹೋಗೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಇವ್ಯಾಕ್ಯುವೇಷನ್ ಆಪರೇಷನ್ ಫ್ರಾಮ್ ಕಾನ್ಫ್ಲಿಕ್ಟ್ ಝೋನ್ಸ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇವ್ಯಾಕ್ಯುವೇಷನ್ ಅಂತಂದ್ರೆ ಸ್ಥಳಾಂತರಿಸೋದು ಅಥವಾ ಅಲ್ಲಿಂದ ಅವರನ್ನ ನಮ್ಮ ದೇಶಕ್ಕೆ ವಾಪಸ್ ಕರ್ಕೊಂಡು ಬರೋದು. ಆಪರೇಷನ್ ಸಿಂಧು ಇನ್ವಾಲ್ವ್ಡ್ ಏರ್ಲಿಫ್ಟಿಂಗ್ ಇಂಡಿಯನ್ ನ್ಯಾಷನಲ್ಸ್ ಡೈರೆಕ್ಟ್ಲಿ ಫ್ರಮ್ ಕೋಮ್, ಇರಾನ್ ಟು ನ್ಯೂ ಡೆಲ್ಲಿ. ಹೌದಾ? ಡೈರೆಕ್ಟ್ ಆಗಿ ಕೋಮ್ನಿಂದ ನವದೆಹಲಿಗೆ ಏರ್ಲಿಫ್ಟ್ ಮಾಡಿದ್ರ ಅವರನ್ನ? ನೋಡಿ, ಥಿಂಕ್ ಮಾಡಿ. The use of third country land corridors such as Armenia signifies India's diplomatic agility in operational crisis management. ನೋಡಿ, ಅರ್ಮೇನಿಯಾದ ಮೂಲಕ ನಾವು ಲ್ಯಾಂಡ್ ಕಾರಿಡಾರ್ ನ ಯೂಸ್ ಮಾಡ್ಕೊಂಡು ಬಂದಿದ್ದೇವೆ. ಇದು ನಮಗೆ ರಾಜತಾಂತ್ರಿಕವಾಗಿ ಎಷ್ಟು ಒಳ್ಳೆ ರೀತಿಯ ಒಂದು ಸಂಪರ್ಕಗಳಿದೆ ಅಥವಾ ನಮ್ಮ ಸ್ಥಿರತೆ ಯಾವ ರೀತಿ ಇದೆ ಈ ದೇಶಗಳ ಜೊತೆ, ಹೇಗೆ ನಾವು ಸಂಬಂಧವನ್ನ ಇಟ್ಕೊಂಡಿದ್ದೇವೆ ಅಂತ ತೋರಿಸುತ್ತೆ. ಒಂದು ಸಂಘರ್ಷ ಎದುರಾದಾಗ ನಮ್ಮ ಮಿತ್ರ ದೇಶಗಳು ಅಥವಾ ನಾವು ಆ ಸಂಘರ್ಷವನ್ನ ಬೇರೆ ದೇಶಗಳ ಜೊತೆಗಿನ ಸಂಬಂಧದ ಮೂಲಕ ಹೇಗೆ ನಿರ್ವಹಿಸುತ್ತೇವೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಅದು ಕರೆಕ್ಟ್. ಅದು ಥರ್ಡ್ ಕಂಟ್ರಿ ಮೂಲಕ ನಾವು ಬಂದಿದ್ದೇವೆ. ಹಾಗಾದ್ರೆ ನಮ್ಮ ದೇಶಕ್ಕೆ ಒಳ್ಳೆ ಅಜಿಲಿಟಿ ಇದೆಯಾ ಅಲ್ಲಿ? ಥಿಂಕ್ ಮಾಡಿ. ಆಪರೇಷನ್ ಸಿಂಧು ಕಂಟಿನ್ಯೂಡ್ ಇಂಡಿಯಾಸ್ ಟ್ರೆಡಿಷನ್ ಆಫ್ ನೇಮಿಂಗ್ ಹ್ಯುಮ್ಯಾನಿಟೇರಿಯನ್ ಮಿಷನ್ ಇನ್ ರೆಸ್ಪಾನ್ಸ್ ಟು ಇಂಟರ್ನ್ಯಾಷನಲ್ ಎಮರ್ಜೆನ್ಸೀಸ್. ಹೌದಾ? ತುರ್ತು ಕ್ರಮಗಳು
ಸಂದರ್ಭ ಬಂದಾಗ ಇಂಡಿಯಾ ಇಂಥ ಆಪರೇಷನ್ ಸಿಂಧು ಅಂತ ಎಷ್ಟೋ ಕ್ರಮಗಳನ್ನ ಮೊದಲು ಕೈಗೊಂಡಿದೆ. ಹಾಗಾಗಿ ಇಂಥ ನೇಮಿಂಗ್ ಹ್ಯುಮ್ಯಾನಿಟೇರಿಯನ್ ಮಿಷನ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಟ್ರೆಡಿಷನ್ ಅನ್ನ ಭಾರತ ಮುಂದುವರ್ಸ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಇದರಲ್ಲಿ? ಓನ್ಲಿ 2. 1 is incorrect. ಯಾಕೆ? ಇವ್ಯಾಕ್ಯುವೇಷನ್ ವಾಸ್ ಬೈ ಲ್ಯಾಂಡ್ ಫ್ರಾಮ್ ಕೋಮ್ ಟು ಅರ್ಮೇನಿಯಾ. ಕೋಮಿಂದ ಅರ್ಮೇನಿಯಾ ತನಕ ಲ್ಯಾಂಡ್ ಮೂಲಕ ಹೋಗಿದ್ದಾರೆ. ಆದ್ರೆ ಅದಾದ ನಂತರ ಮುಂದೆ ಬರೋದು ಏರ್, ನಾಟ್ ಡೈರೆಕ್ಟ್ಲಿ ಬೈ ಏರ್. ಡೈರೆಕ್ಟ್ ಆಗಿ ಕೋಮಿಂದ ವಿಮಾನಯಾನದ ಮೂಲಕ ಬರ್ತಾ ಇಲ್ಲ, ಅವರು ಲ್ಯಾಂಡ್ ಮೂಲಕ ಅಲ್ಲಿ ಬರ್ತಾ ಇದ್ದಾರೆ. ಎರಡು ಸ್ಟೇಟ್ಮೆಂಟ್ 2 and 3 ಆರ್ ಡೈರೆಕ್ಟ್ಲಿ ಸಪೋರ್ಟೆಡ್ ಬೈ ದಿ ನೋಟ್ಸ್. ನೋಟ್ಸ್ ಅಲ್ಲಿ ಇದ್ರ ಬಗ್ಗೆ ಪಾಯಿಂಟ್ ಇದೆ, ಇದನ್ನ ನೋಡ್ಕೊಳ್ಳಿ. 2ನೇದು 3ನೇದು. ಇದಾದ ನಂತರ ವಿತ್ ರೆಫರೆನ್ಸ್ ಟು ದಿ ಇಂಪ್ಯಾಕ್ಟ್ ಆಫ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಆನ್ ಇಂಡಿಯಾಸ್ ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ಸ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. India's exports of both basmati rice and orthodox tea to Iran have been adversely affected. ಹೌದಾ? ನಮ್ಮ ದೇಶದಿಂದ ಇರಾನಿಗೆ ಬಾಸ್ಮತಿ ರೈಸ್, ಆರ್ಥೋಡಾಕ್ಸ್ ಟೀ ಎಲ್ಲ ರಫ್ತಾಗ್ತಾ ಇತ್ತು. ಅದ್ರ ಮೇಲೆ ಈಗ ದುಷ್ಪರಿಣಾಮ ಅಥವಾ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ. The disruption in Iran bound basmati rice exports is unlikely to significantly impact Indian farmers as Iran is relatively minor market. ಇವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಾಸ್ಮತಿ ರೈಸ್ ನಾವು ಅಲ್ಲಿ ಕಳಿಸ್ತಾ ಇದ್ದೀವಿ, ಆದ್ರೆ ಅದರಿಂದ ಏನು ದೊಡ್ಡ ಮಟ್ಟದಲ್ಲಿ ನಮ್ಗೇನು ಎಫೆಕ್ಟ್ ಆಗೋದಿಲ್ಲ ನಮ್ಮ ದೇಶದ ಫಾರ್ಮರ್ ಗಳ ಮೇಲೆ. ಯಾಕಂತಂದ್ರೆ ಇರಾನ್ ಅಷ್ಟೇನು ದೊಡ್ಡ ಮಾರ್ಕೆಟ್ ಆಗಿರ್ಲಿಲ್ಲ, ನಮ್ಗೆ ಮೈನರ್ ಮಾರ್ಕೆಟ್ ಆಗಿತ್ತು ಇರಾನ್ ಅನ್ನೋದು ಹೇಳ್ತಾ ಇದ್ದಾರೆ. ಇದು ಸರಿನಾ? ಹಾಗಾದ್ರೆ ನೋಡಿ, ಥಿಂಕ್ ಮಾಡಿ. ಆರ್ಥೋಡಾಕ್ಸ್ ಟೀ ಡ್ಯೂ ಟು ಇಟ್ಸ್ ಟ್ರೆಡಿಷನಲ್ ಪ್ರೊಸೆಸಿಂಗ್ ಮೆಥಡ್ ಇಸ್ ಲೆಸ್ ಸೆನ್ಸಿಟಿವ್ ಟು ಎಕ್ಸ್ಟರ್ನಲ್ ಡಿಮ್ಯಾಂಡ್ ಶಾಕ್ಸ್ ಲೈಕ್ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್. ಆರ್ಥೋಡಾಕ್ಸ್ ಟೀ ಅನ್ನೋದು ಟ್ರೆಡಿಷನಲ್ ಪ್ರೊಸೆಸಿಂಗ್ ಮೆಥಡ್ ಅನ್ನ ಯೂಸ್ ಮಾಡುತ್ತೆ. ಆದ್ರೆ ಈಗ ಎಕ್ಸ್ಟರ್ನಲ್ ಡಿಮ್ಯಾಂಡ್ ಶಾಕ್ಸ್ ಗಳು, ಬೇಡಿಕೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಗಳಾಗಿತ್ತಲ್ವಾ, ಅದರಿಂದಾಗಿ ಇದ್ರ ಮೇಲೆ ಯಾವುದೇ ಒಂದು ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟಾ? ಥಿಂಕ್ ಮಾಡಿ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್? ಹಾಗಾದ್ರೆ ಓನ್ಲಿ 1. ಮೊದಲನೇದು ಮಾತ್ರ ಕರೆಕ್ಟ್. ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. 2 and 3 ಆರ್ ಇನ್ಕರೆಕ್ಟ್. ಯಾಕೆ? ಇರಾನ್ ಇಸ್ ದಿ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಇಂಡಿಯಾಸ್ ಬಾಸ್ಮತಿ. ಇಟ್ ಇಸ್ ಮೇಜರ್ ಮಾರ್ಕೆಟ್, ನಮ್ಗೆ ಮೈನರ್ ಮಾರ್ಕೆಟ್ ಅಲ್ಲ. ಇನ್ನು ಆರ್ಥೋಡಾಕ್ಸ್ ಟೀ ಇಸ್ ಹೈಲಿ ಸೆನ್ಸಿಟಿವ್ ಟು ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಲ್ವಾ. ಇನ್ನು ಆರ್ಥೋಡಾಕ್ಸ್ ಟೀ ಅನ್ನ ಸಹ ನಾವು ಕಳಿಸಬೇಕು ಅಂತಂದ್ರೆ ತುಂಬಾ ವಿಷಯಗಳು ಅದರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ 2 ಮತ್ತೆ 3ನೇದು ಇನ್ಕರೆಕ್ಟ್. ಇನ್ನು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. IAS, invasive alien species can negatively affect biodiversity, agriculture, public health and economic stability. ಹೌದಾ? ನೆಗೆಟಿವ್ಲಿ ಎಫೆಕ್ಟ್ ಮಾಡುತ್ತಾ ಅದು. Giant African snail and Parthenium grass are example of native species that turned invasive due to ecosystem changes. ಹೇಳೋ ಪ್ರಕಾರ ಆಫ್ರಿಕನ್ ಸ್ನೇಲು, ಪಾರ್ಥೇನಿಯಂ ಗ್ರಾಸ್ ಇದೆಲ್ಲ ನಮ್ಮ ದೇಶದ ಜೀವಿಗಳೇ ಆಗಿದ್ವು, ಆಮೇಲೆ ಅದು ಇನ್ವೇಸಿವ್ ಆಯ್ತು ಎಕೋಸಿಸ್ಟಮ್ ಅಲ್ಲಿ ಏನಾದ್ರು ಚೇಂಜ್ ಆಗಿರೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇದು ಕರೆಕ್ಟಾ? ಇದು ನೋಡಿ, ಥಿಂಕ್ ಮಾಡಿ. ಹೆಸರಲ್ಲೇ ಇದೆ ಆಫ್ರಿಕನ್ ಸ್ನೇಲು. ಆಫ್ರಿಕನ್ ಸ್ನೇಲ್ ಅಂತಂದ್ರೆ ಆಫ್ರಿಕಾದಿಂದ ಬಂದಿರೋದು. ನೇಟಿವ್ ನಮ್ ದೇಶದ ಹೇಗಾಗುತ್ತೆ ಅಲ್ವಾ? ನೋಡಿ. Increased global trade contributes to the accidental or deliberate spread of IAS. IAS ಅಂತಂದ್ರೆ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್. ಮುಖ್ಯವಾಗಿ ಟ್ರೇಡ್ ಕಾಂಟ್ರಿಬ್ಯೂಟ್, ಬೇರೆ ದೇಶಗಳ ಜೊತೆಗಿನ ವಾಣಿಜ್ಯ ಆಗಿರಬಹುದು ಅದರಿಂದ, ಅಥವಾ ಆಕ್ಸಿಡೆಂಟಲ್ ಆರ್ ಡೆಲಿಬ್ರೇಟ್, ಆ ವಾಣಿಜ್ಯಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆಕಸ್ಮಿಕವಾಗಿಯೋ ಅಥವಾ ಉದ್ದೇಶ ಪೂರ್ವಕವಾಗಿಯೋ ಇಂಥ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ, ಅದು ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕರೆಕ್ಟ್? ಹಾಗಾದ್ರೆ ಓನ್ಲಿ 2. 1 and 3 ಆರ್ ಕರೆಕ್ಟ್. 2ನೇದು ಇನ್ಕರೆಕ್ಟ್. ಯಾಕೆ? ದಿ ಸ್ಪೀಶೀಸ್ ಆರ್ ನಾನ್ ನೇಟಿವ್, ನಮ್ ದೇಶಕ್ಕೆ ಸೇರಿದ ಸ್ಪೀಶೀಸ್ ಗಳಲ್ಲ. ನಾಟ್ ಒರಿಜಿನಲಿ ಫ್ರಮ್ ಇಂಡಿಯಾ. ಜೈಂಟ್ ಆಫ್ರಿಕನ್ಸ್ ನಲ್ಲಿ ಯಾವ್ದಕ್ಕೆ ಸೇರಿದ್ದು, ಎಲ್ಲಿ ಸೇರಿದ್ದು? ಈಸ್ಟ್ ಆಫ್ರಿಕಾ, ಪರ್ಟಿಕ್ಯುಲರ್ಲಿ ಕೀನಿಯಾ, ತಾಂಜಾನಿಯಾಕ್ಕೆ ಸೇರಿದೆ. ಇನ್ನು ಪಾರ್ಥೇನಿಯಂ ಗ್ರಾಸ್ ಇದೆಯಲ್ವಾ, ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಅಮೆರಿಕಾಕ್ಕೆ ಸೇರ್ಕೊಂಡಿದೆ. ಎಸ್ಪೆಷಲಿ ಸೆಂಟ್ರಲ್ ಅಂಡ್ ಸೌತ್ ಅಮೆರಿಕಾ ಈ ಒಂದು ಭಾಗಕ್ಕೆ ಸೇರಿದಂತಹ ಒಂದು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಯಾವುದು? ಪಾರ್ಥೇನಿಯಂ ಗ್ರಾಸ್. ಮುಂದಿನ ಪ್ರಶ್ನೆ ನೋಡಿ. ವಿತ್ ರೆಫರೆನ್ಸ್ ಟು ದಿ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಗ್ರಿಮೆಂಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಲೀಗಲಿ ಬೈಂಡಿಂಗ್ ಟ್ರೀಟಿ aimed at protecting marine biodiversity exclusively within national exclusive economic zones. EEZ ನ ಒಳಗೇನೆ ಇರುತ್ತೆ ಇದರ ಒಂದು ರೇಂಜ್ ಅಂತ ಹೇಳ್ತಾ ಇದ್ದಾರೆ. ಬೈಂಡಿಂಗ್ ಟ್ರೀಟಿ ಅಂತ ಹೌದು, ಆದ್ರೆ ಎಕ್ಸ್ಕ್ಲೂಸಿವ್ಲಿ ವಿತ್ ಇನ್ EEZ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಕರೆಕ್ಟ್ ಆಯ್ತು. ಇಟ್ ಇನ್ಕ್ಲೂಡ್ಸ್ ಪ್ರೊವಿಷನ್ ಫಾರ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್
ಅಂಡ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಫ್ರಾಮ್ ಮರೀನ್ ಜೆನೆಟಿಕ್ ರಿಸೋರ್ಸಸ್. ಸಮುದ್ರದಲ್ಲಿ ಇರುವಂತಹ ಬೇರೆ ಬೇರೆ ರಿಸೋರ್ಸ್ ಗಳಿಂದ ಎಲ್ಲರೂ ಸಮಾನವಾದ ಲಾಭವನ್ನು ಹಂಚಿಕೊಳ್ಬೇಕು, ಮತ್ತೆ ಪರಿಸರದ ಮೇಲೆ ಆಗುವಂತ ಪರಿಣಾಮಗಳನ್ನ ಅಸೆಸ್ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು ಅಂತ ಈ ಟ್ರೀಟಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಇಟ್ಸ್ ಇಂಪ್ಲಿಮೆಂಟೇಷನ್ ವುಡ್ ಕಾಂಟ್ರಿಬ್ಯೂಟ್ ಟು ಅಚೀವಿಂಗ್ ದಿ ಗ್ಲೋಬಲ್ ಟಾರ್ಗೆಟ್ ಆಫ್ ಕನ್ಸರ್ವಿಂಗ್ 30% ಆಫ್ ಮರೀನ್ ಬಯೋಡೈವರ್ಸಿಟಿ ಬೈ 2030. ಹೌದಾ, 2030 ಒಳಗೆ ಇದರ ಏಮೇನು 30% ಅಷ್ಟು ಮರೀನ್ ಬಯೋಡೈವರ್ಸಿಟಿಯನ್ನ ಕನ್ಸರ್ವ್ ಮಾಡೋದು ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಹಾಗಾದ್ರೆ? ಓನ್ಲಿ 2, ಎರಡನೇದು ಮೂರನೇದು ಕರೆಕ್ಟ್. ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಬಿಕಾಸ್ BBNJ ಇದೆಯಲ್ವಾ, ಇದು ಅಪ್ಲೈಸ್ ಟು ಇಂಟರ್ನ್ಯಾಷನಲ್ ವಾಟರ್ಸ್ ಬಿಯಾಂಡ್ EEZ, ನಾಟ್ ವಿತ್ ಇನ್ ದೆಮ್. EEZ ಗಳ ಬಿಯಾಂಡ್, ಅದಾದ ನಂತರ ಮುಂದಿನ ಆ ಒಂದು ವ್ಯಾಪ್ತಿಗೆ ಬರೋದಿಲ್ಲ, ಆ ವ್ಯಾಪ್ತಿನ ಬಿಟ್ಟು ಮುಂದೆ EEZ ಗಳ ಬಿಯಾಂಡ್ ಅಲ್ಲಿ ಈ ಒಂದು BBNJ ಅಪ್ಲೈ ಆಗುತ್ತೆ. ಹಾಗಾಗಿ ಇಷ್ಟು ಕ್ವಶನ್ ಗಳಾಗಿತ್ತು. ವೊಕ್ಯಾಬುಲರಿ ನೋಡೋಣ. ಹಿ ಸ್ಟುಡ್ ಸ್ಟೆಡ್ ಫಾಸ್ಟ್ ಇನ್ ಹಿಸ್ ಡಿಸಿಷನ್. ಸ್ಟೆಡ್ ಫಾಸ್ಟ್ ಅಂತಂದ್ರೆ ಸ್ಥಿರವಾಗಿರೋದು, ಅಚಲವಾಗಿರೋದು, ತನ್ನ ಅನ್ವೇವರಿಂಗ್, ಲಾಯಲ್, ತನ್ನ ಡಿಸಿಷನ್ಗೆ ಬದ್ಧವಾಗಿದ್ದ, ಸ್ಥಿರವಾಗಿದ್ದ, ಆ ಒಂದು ಡಿಸಿಷನ್ ಬದಲಾವಣೆ ಮಾಡಲಿಲ್ಲ. ಇವನ್ ದೋ ದ ಕಾನ್ಸ್ಟಂಟ್ ಕ್ರಿಟಿಸಿಸಮ್ ಬಿಗೆನ್ ಟು ರ್ಯಾಡಲ್ ಹಿಸ್ ಕಾನ್ಫಿಡೆನ್ಸ್. ಆದ್ರೆ ಕ್ರಿಟಿಸಿಸಮ್ ಅಂತಂದ್ರೆ ಟೀಕೆ ಮಾಡೋರು ನಿರಂತರವಾಗಿ ಟೀಕೆ ಮಾಡ್ತಾ ಇದ್ರು, ಹಾಗಾಗಿ ಅದರಿಂದ ಏನಾಗುತ್ತೆ, ರ್ಯಾಡಲ್ಡ್ ಹಿಸ್ ಕಾನ್ಫಿಡೆನ್ಸ್. ರ್ಯಾಡಲ್ಡ್ ಅಂತಂದ್ರೆ ಎಕ್ಸಾಸ್ಟ್, ವಾರ್ನ್ ಔಟ್, ಕನ್ಫ್ಯೂಸ್ ಆಗೋದು, ಗೊಂದಲಕ್ಕೊಳಗಾಗೋದು. ತುಂಬಾ ಜನ ಕ್ರಿಟಿಸೈಸ್ ಮಾಡ್ತಾ ಇರೋದ್ರಿಂದ ಕಾನ್ಫಿಡೆನ್ಸ್ ಸ್ವಲ್ಪ ಗೊಂದಲಕ್ಕೊಳಗಾಯಿತು, ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಸಮ್ ಟ್ರೈ ಟು ಡೆನಿಗ್ರೇಟ್ ಹಿಸ್ ಎಫರ್ಟ್ಸ್. ಡೆನಿಗ್ರೇಟ್ ಅಂತಂದ್ರೆ ಬಿಲಿಟಲ್, ಡಿಸ್ಪರೈಜ್, ಕ್ರಿಟಿಸೈಸ್ ಹಾರ್ಶ್ಲಿ, ನಿಂದಿಸೋದು ಅಂತ. ಕೆಲವರು ಅವನನ್ನು ನಿಂದಿಸ್ಲಿಕ್ಕೆ ಶುರು ಮಾಡಿದ್ರು. ಕಾಲಿಂಗ್ ಹಿಸ್ ಪ್ಲಾನ್ಸ್ ಅ ಮೂಟ್ ಪಾಯಿಂಟ್. ಅವನ ಪ್ಲಾನ್ಗಳು, ಅವನ ಯೋಜನೆಗಳೆಲ್ಲ ಮೂಟ್ ಅಂತಂದ್ರೆ ಅಪ್ರಸ್ತುತ ಅಥವಾ ಚರ್ಚಾಸ್ಪದ, ಇರ್ರಿಲೆವೆಂಟ್ ಆಗಿದೆ, ಯಾವುದು ಸರಿಯಾಗಿ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ರು. ಬಟ್ ಹಿ ಫೇಸ್ಡ್ ಈಚ್ ಪ್ಯಾರಾಕ್ಸಿಸಮ್ ಆಫ್ ಡೌಟ್ ವಿತ್ ಅನ್ವೇವರಿಂಗ್ ರಿಸಾಲ್ವ್. ಆದ್ರೆ ಪ್ರತಿಯೊಂದು ಡೌಟ್ ಅನ್ನ, ಅವರೆಲ್ಲರ ಟೀಕೆಗಳನ್ನ ಫೇಸ್ಡ್ ಈಚ್ ಪ್ಯಾರಾಕ್ಸಿಸಮ್ ಆಫ್ ಡೌಟ್ ಅಂತಂದ್ರೆ ಅವರೆಲ್ಲರ ಆವೇಶಗಳನ್ನ, ಸೆಳೆತಗಳನ್ನ ಏನ್ ಮಾಡ್ದ, ವಿತ್ ಅನ್ವೇವರಿಂಗ್ ರಿಸಾಲ್ವ್ ಅಂದ್ರೆ ಯಾವುದೇ ಬದಲಾವಣೆ ಇಲ್ಲದೆ ಸ್ಥಿರವಾಗಿ ಅವನು ಅದನ್ನೆಲ್ಲ ಎದುರಿಸಿದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಖ್ಯವಾಗಿ ಈ ಶಬ್ದಗಳು ಮತ್ತೆ ಅದರ ಅರ್ಥಗಳನ್ನ ನೋಡ್ಕೊಳ್ಳಿ, ಅದನ್ನ ಮತ್ತೆ ಬೇರೆ ಬೇರೆ ಕಡೆ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.